ಹಲೋ ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ಗೆ ಕ್ಯಾನ್ವಾಸ್ ಹಾಕಿ ಬ್ಯಾಕ್ ಡಿಸೈನ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ನೋಡಿ, ಇವಾಗ ನಾನು ಕೆಳಗಡೆ ಬಾಟಮ್ ಪಟ್ಟಿನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಅಂತ ಅಂದರೆ ಈಸಿಯಾಗಿ ನೋಡಿ, ಯಾವುದೇ ಪಟ್ಟಿ ಇಲ್ಲದ ಥರ ಸ್ಟಿಚ್ ಮಾಡ್ಕೋಬೋದು. ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಾವು ಮೇನ್ ಕ್ಲಾತ್ ಮೇಲೆ ಉಲ್ಟಾ ಕ್ಲಾತ್ ಮೇಲೆ ಲೈನಿಂಗ್ ಇಟ್ಬಿಟ್ಟು ನಾವು ಇವಾಗ 1/2 ಇಂಚಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಮೇನ್ ಕ್ಲಾತ್ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ರೆ ಅದು ಫೋಲ್ಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಫುಲ್ 1/2 ಇಂಚಿಗೆ ಎಷ್ಟು ಬಿಟ್ಟಿರ್ತೀನಿ ಮಾರ್ಜಿನ್ ಅಷ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಂಬಿಟ್ಟು ಏನು ಮಾಡಬೇಕಂತಂದರೆ ಈ ಥರ ಉಲ್ಟಾ ತಿರುಗಿಸ್ಬೇಕು. ಈ ಕಡೆ ತಿರುಗಿಸ್ಬಿಟ್ಟು ನಾವು ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡನ್ನೂ ಸೇರಿಸಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ. ಈ ಥರ ಅದನ್ನು ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಈ ಥರ ಸ್ಟಿಚ್ ಮಾಡಿದ್ರೆ ಲೈನಿಂಗ್ ಮೇಲೆ ಏನಾಗುತ್ತೆ ಅಂತ ಅಂದರೆ ನೀವು ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಮ್ಮಿಂಗ್ ಮಾಡೋ ಅಂಥ ನೆಸೆಸಿಟಿ ಇರಲ್ಲ, ಎಮ್ಮಿಂಗ್ ಮಾಡಬೇಕು ಅಂತ ಇರಲ್ಲ. ನೀಟಾಗಿ ಕೆಳಗಡೆ ತುಂಬ ತಿಕ್ಕಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟಿಚಿಂಗು ಕೂಡ ಮೇನ್ ಅಂದರೆ ಟಾಪ್ ಸ್ಟಿಚಿಂಗ್ ಬಿಡೋದನ್ನು ಅವಶ್ಯಕತೆ ಇರಲ್ಲ. ಲೈನಿಂಗ್ ಮೇಲೆ ಸ್ಟಿಚಿಂಗ್ ಹೋಗ್ಬಿಡುತ್ತೆ, ತುಂಬ ಫಿನಿಶಿಂಗು ಬರುತ್ತೆ. ನೋಡಿ, ಈ ಥರನೂ ನೀವು ಟ್ರೈ ಮಾಡ್ಕೋಬೋದು. ಈಸಿಯಾಗಿ ಕೆಳಗಡೆ ಪಟ್ಟಿ ಫಿನಿಶಿಂಗ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಸ್ಟಿಚ್ ಮಾಡ್ಕೊಂಡು ಬಂದಾಯಿತು. ಇವಾಗ ಅಲ್ಲಿ ಸ್ಟಿಚ್ ಮಾಡಿರ್ತೀನಲ್ಲ ಅದನ್ನು ಕರೆಕ್ಟಾಗಿ ಅಲ್ಲಿ ಮಿಡಲಲ್ಲಿ ಇಟ್ಕೊಂಡ್ಬಿಟ್ಟು ತಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಆದಮೇಲೆ ನಾವೀಗ ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿದ್ದೆ ಮೊದಲೇ. ನಿಮ್ಮದು ನೆಕ್ ನೋಡಿಬಿಟ್ಟು ಕ್ಯಾನ್ವಾಸಲ್ಲಿ ಮಾರ್ಕ್ ಮಾಡ್ಕೊಂಡು ಎರಡೂ ಕಡೆ ಈ ಥರ ಒಂದು ಲೈನಿಂಗ್ ಮೇಲೆ ಇಟ್ಬಿಟ್ಟು ಐರನ್ ಮಾಡಿಕೊಂಡು ಸುತ್ತ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಕ್ಯಾನ್ವಾಸಲ್ಲಿ ಯಾವ ಥರ ಕಟ್ ಮಾಡ್ಕೊಳೋದು ಅನ್ನೋದನ್ನು. ಆಮೇಲೆ ನಾವು ನೆಕ್ ನೋಡಿಕೊಂಡು ಸೆಂಟ್ರಲ್ಲಿ ಒಂದು ನಾಚು ಹಾಕ್ಕೊಂಡಿರಬೇಕು. ಎರಡೂ ಕಡೆ ನಾಚು ಹಾಕ್ಕೊಂಡಿರ್ತೀವಲ್ಲ, ಕ್ಯಾನ್ವಾಸಿಗೂ ನಾಚು ಮತ್ತು ಮೇನ್ ಕ್ಲಾತ್ ಇರುತ್ತಲ್ಲ ಅದಕ್ಕೂ ನಾಚು ಹಾಕ್ಕೊಂಡಿರ್ತೀವಲ್ಲ, ಕರೆಕ್ಟಾಗಿ ಸೆಂಟ್ರಲ್ಲಿಟ್ಟು ಪಿನ್ಸಿಂದ ನಾವು ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ಸೆಂಟ್ರಲ್ಲೊಂದು ಸ್ಟಿಚ್ ಹಾಕ್ಕೋಬೇಕು. ಸೆಂಟ್ರಲ್ಲಿ ಏನಕ್ಕೆ ಸ್ಟಿಚ್ ಹಾಕ್ಕೊಂಡೆ ಅಂತಂದರೆ ಅದು ಅಂದರೆ ಆ ಕಡೆ ಈ ಕಡೆ ಹೋಗಲ್ಲ, ನೀಟಾಗಿ ಕೂತಿರುತ್ತೆ. ಸ್ಟಿಚ್ ಹಾಕೋವರೆಗೂ ನೀಟಾಗಿ ಜರುಗಲ್ಲ, ನೀಟಾಗಿ ಕೂತಿರುತ್ತೆ. ಇವಾಗ ಈ ಕಡೆ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಈಗ ಈ ಕಡೆನೂ ಬರ್ಬೋದು, ಇಲ್ಲ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡ್ಬೋದು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಅಷ್ಟು ಇದಾಗೋದಿಲ್ಲ. ಗೆರೆ ಮೇಲೆ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಗೆರೆ ಮೇಲೆ ಸ್ಟಿಚ್ ಮಾಡ್ಕೊತಾ ಹೋದ್ಮೇಲೆ ಇವಾಗ ತಕ್ಕೊಂಡಾದ್ಮೇಲೆ ಒಂದು 1/4 ಇಂಚ್ ಬಿಟ್ಬಿಟ್ಟು ಇವಾಗ ಅದನ್ನೆಲ್ಲ ಕಟ್ ಮಾಡ್ಕೊಂಡು ತಕ್ಕೊಬೇಕು. ಎಲ್ಲನೂ ಕಟ್ ಮಾಡ್ಕೊಂಡು ತಕ್ಕೊಳ್ಬೇಕು. ತಕ್ಕೊಂಡಾದ್ಮೇಲೆ ಗುಂಡು ಪಿನ್ಸ್ ಎಲ್ಲ ತೆಗೆದ್ಬಿಟ್ಟು ಅದು ನೀಟಾಗಿ ಸುತ್ತಲೂ ನಾಚು ಹಾಕ್ಕೊಳ್ಬೇಕು. ಎಲ್ಲಿ ನಾವು ಕ್ಯಾನ್ವಾಸ ಸೇರಿಸ್ಬಿಟ್ಟು ಎಲ್ಲಿ ಕರ್ವ್ ಇದೆ ಎಲ್ಲ ಕಡೆ ನಾಚು ಹಾಕ್ಕೋಬೇಕು. ನಾಚು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀಟಾಗಿ ಇದಾಗುತ್ತೆ. ಹಿಂದೆಗಡೆ ಫೋಲ್ಡ್ ಮಾಡಿದಾಗ ನೀಟಾಗಿ ಕರ್ವು ಎಲ್ಲ ಕ್ಯಾನ್ವಾಸ್ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ನಾಚು ಹಾಕ್ಕೊಂಡಾದ್ಮೇಲೆ ಇವಾಗ ಅದನ್ನು ಹಿಂದೆ ತಿರುಗಿಸ್ಬಿಟ್ಟು ಲೈನಿಂಗ್ ಇರುತ್ತಲ್ಲ ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಇವಾಗ ನಾನು ಅಂದರೆ ಲೈನಿಂಗ್ ಇರುತ್ತಲ್ಲ, ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಲ್ಲ ನಾನು. ಆ ಲೈನಿಂಗ್ ಮೇಲೆ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಹೋದರೆ ಟಾಪ್ ಸ್ಟಿಚ್ಚು ಬಿಡೋಂಗಿಲ್ಲ, ಈ ಕಡೆ ಎಮ್ಮಿಂಗೂ ಮಾಡೋಂಗಿಲ್ಲ. ಆ ಥರ ಆಗುತ್ತೆ. ಎಮ್ಮಿಂಗ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಅದಕ್ಕೆ ಆ ಥರ ನೀಟಾಗಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ರೆ ಎಮ್ಮಿಂಗ್ ಮಾಡಬೇಕನ್ನೋ ಇದಿರಲ್ಲ, ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ಲೈನಿಂಗ್ ಮೇಲೆ. ಸ್ಟಿಚ್ ಮಾಡಾದಮೇಲೆ ಈ ಥರ ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. DNA fragmentation ಜಾಸ್ತಿ ಆಯಿತು, ಸೊ ನ್ಯಾಚುರಲ್ ಕನ್ಸಂಪ್ಷನ್ ಇಲ್ಲ ಕಡಿಮೆ ಆಗುತ್ತೆ ಅಥವಾ ಅಬಾರ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಇವ್ರದ್ದು ಪ್ರಾಬಬ್ಲಿ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ. ಒಂದು ಚೇಂಜ್ ಮಾಡಿಕೊಂಡು ಮಾಡ್ಬೋದು. ಇಟ್ ವಿಲ್ ಬಿ ವೆರಿ ಸ್ಟುಪಿಡ್ ಕ್ವೆಶ್ಚನ್ ಟು ಆಸ್ಕ್ ಎಷ್ಟಾಗುತ್ತೆ ಅಂತ ಕೇಳಕ್ಕೆ ಯೂಟ್ಯೂಬ್ ಇದೆ.